ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಮೈಸೂರಿನ ವೆದರ್ಗೆ ಬಿಸಿ ಬಿಸಿ ಬಜ್ಜಿ ಮಾಡುವ ಬನ್ನಿ. ಫಸ್ಟು ಕಡಲೆ ಹಿಟ್ಟು, ಸ್ವಲ್ಪ ಸಾಲ್ಟ್, ಆಮೇಲೆ ಸೋಡಾ, ಅಡುಗೆ ಸೋಡಾ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಜೀರಾ, ಹಾಗೆ ಬಿಸಿ ಕಾದಿರೋ ಎಣ್ಣೆ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಜಾಸ್ತಿ ತೆಳುನೂ ಇರಬಾರ್ದು, ಹಾಗೆ ಜಾಸ್ತಿ ಗಟ್ಟಿನೂ ಇರಬಾರ್ದು, ಹದವಾಗಿರಬೇಕು, ಆಗ ಚೆನ್ನಾಗಿ ಬರುತ್ತೆ. ಮತ್ತು ನಾವು ರೈಸ್ ಪೌಡರು ಹಾಕೋದು ಮರ್ತೋದ್ವಿ. ರೈಸ್ ಪೌಡರ್ ಇವಾಗ ಹಾಕ್ತಿದ್ದೀವಿ. ಈ ರೈಸ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಕಲಸಿರೋ ಹಿಟ್ಟಿಗೆ ಮೆಣಸಿನಕಾಯಿನ ಹಾಕಿ ಮ್ಯಾರಿನೇಟ್ ಮಾಡಿ ಈಗ ಎಣ್ಣೆಗೆ ಬಿಡ್ತಿದ್ದೀವಿ. ನೋಡಿ ಹೇಗೆ ಕ್ರಿಸ್ಪಿಯಾಗಿ ಬರುತ್ತೆ. ಫಸ್ಟ್ ಎಣ್ಣೆ ಕಾಯಿಸಿದ್ದೀವಿ, ಆಲ್ರೆಡಿ ನಾವು ಎಣ್ಣೆ ಕಾಯಿಸಿರೋದು ಕಾದಿದೆ, ಆಲ್ರೆಡಿ ಹಾಕ್ತಾಯಿದ್ದೀವಿ. ನೋಡಿ ಹೀಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ. ನೀವು ಟ್ರೈ ಮಾಡಿ, ಚೆನ್ನಾಗಿ ಬಂದಿದೆ. ಇದನ್ನ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಆವಾಗ ಕಲರ್ ಚೇಂಜ್ ಆಗುತ್ತೆ, ಆಗ ನಾವು ತೆಗಿಬೇಕು. ಇಲ್ಲ ಅಂದರೆ ಫುಲ್ಲು ಕೆಂಪಗಾಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಅಂದರೆ ಕರೆಕ್ಟ್ ಟೈಮ್ಗೆ ತೆಗೆದ್ರೆ ಈ ಥರ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಫ್ರೆಂಡ್ ಮಾಡಿದ್ದಿದ್ದು, ನಾನಲ್ಲ. ಬಟ್ ನಾನು ಮಾಡಿದ್ರು ಅದೇ ಟೇಸ್ಟ್ ಬರ್ತಿತ್ತು ಗೈಸ್. ಈಗ ನಮಿತಾ ಅವರು ಟೇಸ್ಟ್ ಮಾಡ್ತಿದ್ದಾರೆ, ಹೇಗೆ ಬಂತು, ಹೇಗಿದೆ ಅಂತ ಹೇಳೋ ಸಮಯ. ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ಟೇಸ್ಟ್ ಕೂಡ ಇತ್ತು. ಈ ಚಳಿ ವೆದರ್ಗೆ ಬಿಸಿ ಬಿಸಿಯಾಗಿ ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೇ, ಇನ್ನು ಮುಂದೆ ನಾನು ವಿಡಿಯೋ ಮಾಡ್ತೀನಿ ಗೈಸ್, ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು. ಅಷ್ಟೇ.